ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಕೋರುವಳಾಗಿದ್ದೇನೆ. ಹೊಸ ವರ್ಷದಲ್ಲಿ ನಾವು ಹೊಸ ವಿಡಿಯೋವನ್ನು ನೋಡುವುದಕ್ಕೆ ಸಿದ್ಧವಾಗಿದ್ದೇವೆ. ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ಸೇವೆ ಮಾಡಬೇಕು ಎನ್ನುವಂಥ ಒಂದು ನನ್ನ ಆಸೆಯ ಮೇರೆಗೆ ತಾವೆಲ್ಲರೂ ಅದಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೊಸ ಅಂದರೆ ಏನು? ಹೊಸ ಅಂದರೆ ನಾವು ಏನು ಮಾಡ್ತೇವೆ, ಹೊಸದು ಅಂದ ತಕ್ಷಣ ನಮಗೇನಾಗ್ತದೆ, ಯಾವ್ಯಾವುದು ಹೊಸದಾಗಿರುತ್ತದೆ, ಯಾವ್ಯಾವುದು ನಮಗೆ ಸಂತೋಷವನ್ನು ತರುವಂಥದ್ದಾಗಿದೆ. ಹೊಸ ಕಾರಾಗಿರಬಹುದು, ಹೊಸ ಮನೆಯಾಗಿರಬಹುದು, ಹೊಸ ಬಟ್ಟೆಗಳಾಗಿರಬಹುದು, ಹೊಸ ಒಡವೆ ವಸ್ತ್ರಗಳಾಗಿರಬಹುದು, ಹೊಸ ವಾಹನಗಳಾಗಿರಬಹುದು. ಇವೆಲ್ಲವುಗಳನ್ನು ನೋಡಿ ನಾವು ಆನಂದಿಸುತ್ತೇವೆ, ಸಂತೋಷಿಸುತ್ತೇವೆ, ದೇವರನ್ನು ಕೊಂಡಾಡ್ತೇವೆ. ಯಾಕೆಂದರೆ ಇವೆಲ್ಲವುಗಳು ದೇವರಿಂದಲೇ ನಮಗೆ ಬರುವಂಥವುಗಳಾಗಿವೆ, ದೇವರ ಆಶೀರ್ವಾದವಾಗಿವೆ. ಹೊಸ ವಿಷಯಗಳು ನಾವು ನೆನೆಸಿಕೊಂಡಾಗ, ನೋಡುವಾಗ, ಮನೆಗೆ ತರುವಾಗ ತುಂಬ ಸಂತೋಷವಾಗುತ್ತದೆ. ಆದರೆ ಈ ಹೊಸ ವರ್ಷ 2025ನೇ ಇಸವಿ ಹೊಸ ವರ್ಷ ನಮಗೆ ಯಾವ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. ಮತ್ತು ಹೊಸ ವರ್ಷ ಅಂದರೆ ನಮಗೆ ಸಂತೋಷ. 1ನೇ ತಾರೀಕಿನ ದಿನ ನಾವು ಹೊಸ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಹೊಸ ವರ್ಷವನ್ನು ಬಹಳ ಸಂತೋಷದಿಂದ ಸ್ವಾಗತಿಸುವವರಾಗಿದ್ದೇವೆ. ಹಾಗಾದರೆ ಹೊಸ ವರ್ಷದ ಈ ದಿನಗಳಲ್ಲಿ ಒಂದು ಹೊಸ ಸಂದೇಶವನ್ನು ಸಿದ್ಧಗೊಳಿಸ್ತಾ ಇದ್ದೇನೆ. ಅದು ಏನಂತಂದರೆ, ಅದರ ತಲೆಬರಹ ಏನಂತಂದರೆ ಪುನರ್ಜನ್ಮ ಅಥವಾ ಹೊಸದಾಗಿ ಹುಟ್ಟುವುದು ಎಂದು. ಪುನರ್ಜನ್ಮ ಅಂದರೆ ಮತ್ತೆ ಹುಟ್ಟುವಂಥದ್ದು, ಅಥವಾ ಹೊಸದಾಗಿ ಹುಟ್ಟುವುದಂತಂದರೆ ಇನ್ನೊಂದು ಸಾರಿ ಹುಟ್ಟುವುದು ಎಂದು ಅರ್ಥ. ಹಾಗಾದರೆ ಏನು ಹೊಸದಾಗಿ ಹುಟ್ಟುವುದು ಎಂದರೆ ಏನು? ಪುನರ್ಜನ್ಮ ಎಂದರೆ ಏನು? ಆಮೇಲೆ ನೀರಿನಿಂದ ಆತ್ಮದಿಂದ ಹುಟ್ಟುವುದು ಎಂದರೆ ಏನು ಎನ್ನುವಂಥದ್ದನ್ನು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸುವವರಾಗಿರೋಣ. ಅದರಲ್ಲಿ ವಿಶೇಷವಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನಗಳು 1ರಿಂದ 3 ಈ ರೀತಿಯಾಗಿ ಹೇಳ್ತದೆ. ಅಲ್ಲಿ ಫರಿಸಾಯರಲ್ಲಿ ಯಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯೇಸು ಸ್ವಾಮಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೋಡಿ, ಇದು ದೇವರು ಮಾಡುವುದರಿಂದ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಯೇಸು ಸ್ವಾಮಿ ಅಲ್ಲೊಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಸತ್ಯವಾಗಿ ಹೇಳುತ್ತೇನೆ. ಅದು ಏನಂತಂದರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎನ್ನುವಂಥದ್ದು. ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎನ್ನುವಂಥದ್ದು 3ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. 5ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ನಿಜವಾಗಿ ಹೇಳ್ತಾ ಇದ್ದೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು ಎಂದು. ನೀರಿನಿಂದ ಹುಟ್ಟುವಂಥದ್ದು ಅಂದ್ರೇನು? ಆತ್ಮದಿಂದ ಹುಟ್ಟುವಂಥದ್ದು ಅಂದರೇನು? ಹೊಸದಾಗಿ ಹುಟ್ಟುವಂಥದ್ದು ಅಂದರೇನು? ಪುನರ್ಜನ್ಮ ಅಂದರೇನು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ನಿಕೋದೇಮ ಕೇಳ್ತಾ ಇದ್ದಾನೆ, ನಾವು ತಿರುಗಿ ತಾಯಿಯ ಗರ್ಭದಲ್ಲಿ ಹೋಗುವುದಕ್ಕೆ ಸಾಧ್ಯನಾ? ನಾವು ಮತ್ತೆ ತಿರುಗಿ ತಾಯಿಯ ಗರ್ಭದಲ್ಲಿ ಹೋಗಬೇಕಾ ಎನ್ನುವಂಥದ್ದು ಕೇಳ್ತಾ ಇದ್ದೇನೆ. ಇಲ್ಲ, ತಿರುಗಿ ತಾಯಿಯ ಗರ್ಭದಲ್ಲಿ ಹೋಗುವುದು ಬೇಡ. ಇದು ನಿಕೋದೇಮನು ಈ ಲೋಕದ
ಶರೀರದ ಬಗ್ಗೆ, ಈ ಲೋಕದ ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದರೆ ನಾವೀಗ ಹುಟ್ಟಿ ಬಂದಿರುವಂಥ ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿರುವಂಥ ವಿಷಯವನ್ನು ನಿಕೋದೇಮನು ಮಾತಾಡ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನ್ ಏನು ಮಾತಾಡ್ತಾ ಇದ್ದಾರೆ? ಆತ್ಮೀಕವಾಗಿ ಯಾವ ರೀತಿಯಿಂದ ಹುಟ್ಟಿ ಬರಬೇಕು, ನೀರಿನಿಂದ ಯಾವ ರೀತಿಯಿಂದ ಹುಟ್ಟಿ ಬರಬೇಕು ಅನ್ನುವಂಥದ್ರ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರಲ್ಲ, ನೀರಿನಿಂದ ಮತ್ತು ಆತ್ಮದಿಂದ ಹುಟ್ಟುವುದು ಪುನರ್ಜನ್ಮ ಅಥವಾ ಹೊಸದಾಗಿ ಹುಟ್ಟುವುದು ಎಂದು ಹೇಳ್ತಾ ಇದ್ದಾರೆ. ಹಾಗಾದರೆ ಅದು ಹೇಗೆ ನಾವು ನೀರಿನಿಂದ ಮತ್ತು ಆತ್ಮದಿಂದ ಹುಟ್ಟಬೇಕು ಎನ್ನುವಂಥದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 26ರಿಂದ 28ರವರೆಗೆ, 27-28ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಎಂದು. ಮತ್ತು ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ ಎಂದು. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆತನ ಮರಣದಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ, ಆತನನ್ನು ನಾವು ಧರಿಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಕ್ರಿಸ್ತನು ಸತ್ತು ಹುಣಲ್ಪಟ್ಟು ತಿರುಗಿ ಜೀವಿತನಾಗಿ ಎದ್ದ ಹಾಗೆಯೇ ನಾವು ಕೂಡ ಜೀವಿತರಾಗಿ ಎದ್ದು, ಅಂದರೆ ನೀರಿನಲ್ಲಿ ಮುಳುಗುವುದು ಅದು ನಾವು ಲೋಕಕ್ಕಾಗಿ ಸಾಯುವುದಕ್ಕೆ ಸಮಾನವಾಗಿದೆ. ಮತ್ತು ನೀರಿನಿಂದ ಮೇಲೆ ಏಳುವಂಥದ್ದು ಅದು ಪುನರ್ಜನ್ಮಕ್ಕೆ ಸಮಾನವಾಗಿದೆ, ಅಥವಾ ಅದು ಯೇಸು ಸ್ವಾಮಿ 3ನೇ ದಿನ ಎದ್ರಲ್ಲ ಅದಕ್ಕೆ ಸಮಾನವಾಗಿದೆ. ನಾವು ಕೂಡ ಸತ್ತು ಹೂಣಲ್ಪಟ್ಟು ತಿರುಗಿ ಏಳುವುದು, ಯೇಸು ಕ್ರಿಸ್ತನೊಂದಿಗೆ ಒಂದಾಗುವುದು, ಆತನನ್ನು ಧರಿಸಿಕೊಳ್ಳುವುದು ಎಂದು ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುವಂಥದ್ದಾಗಿದೆ. ಇದು ಪುನರ್ಜನ್ಮವಾಗಿದೆ, ಇದು ಹೊಸದಾಗಿ ಹುಟ್ಟುವಂಥದ್ದು ಆಗಿದೆ. ಈ ರೀತಿಯಾಗಿ ಹೊಸದಾಗಿ ಹುಟ್ಟುವಂಥದ್ದು ಮತ್ತು ಪುನರ್ಜನ್ಮ ನಾವು ಮತ್ತೆ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನಗಳು 3 ಮತ್ತು 4ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವಲ್ಲ, ಕ್ರಿಸ್ತನನ್ನು ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ, ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ ಮತ್ತು ಆತನ ಮರಣದಲ್ಲಿ ಪಾಲುಗಾರರಲ್ಲದೆ ಆತನೊಂದಿಗೆ ನಾವು ಏಳುತ್ತೇವೆ ಎನ್ನುವಂಥದ್ದು ಕೂಡ ಇಲ್ಲಿ ಕೂಡ ನಮಗೆ ತಿಳಿಸುವಂಥದ್ದಾಗಿದೆ. ಆದುದರಿಂದ ಯಾರ್ಯಾರು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಿದ್ದಾರೆ, ಅಂದರೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾರೆ, ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾರೆ, ಅವರು ಹೊಸ ಸೃಷ್ಟಿಯಾಗಿದ್ದಾರೆ, ನೂತನ ಸೃಷ್ಟಿಯಾಗಿದ್ದಾರೆ, ಹೊಸದಾಗಿ ಹುಟ್ಟಿದ್ದಾರೆ ಎಂದು. ಮೊದಲನೇದಾಗಿ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಎರಡನೇದಾಗಿ ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ನಾವು ಅನುಭವಿಸಬೇಕು. ಆತನ ಹೂಣಿಡುವಿಕೆಗೆ ಸಾದೃಶ್ಯವಾದ ಹೂಣಿಡುವಿಕೆಗೆ ನಾವು ಹೂಣಿಡುವಿಕೆಯಲ್ಲಿ ನಾವು ಪಾಲುಗಾರರಾಗಬೇಕು. ಅಲ್ಲದೆ ಆತನು ಎಬ್ಬಿಸಲ್ಪಟ್ಟ ಹಾಗೆ ನಾವು ಕೂಡ ನೀರಿನಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಬೇಕು ಎನ್ನುವಂಥದ್ದು. ಹೊಸಬರಾಗಿ ನಡೆದುಕೊಳ್ಬೇಕು ಅಂತಂದರೆ ನಮ್ಮ ಹಳೆಯ ಸ್ವಭಾವಗಳೆಲ್ಲ ಹೊರಟು ಹೋಗಬೇಕು. ಹಳೆಯ ಸ್ವಭಾವಗಳು ಭಯಂಕರವಾದವುಗಳು, ಆ ಪಾಪದಲ್ಲಿರುವಂಥವುಗಳು, ಅವು ಶರೀರವನ್ನು ಹಾಳು ಮಾಡುವಂಥವುಗಳು, ಅವು ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ಹಾಳು ಮಾಡುವಂಥವುಗಳಾಗಿರ್ತವೆ. ಆದರೆ ಹೊಸ ಜೀವಿತ, ಹೊಸದಾಗಿ ಹುಟ್ಟುವುದು ಅಥವಾ ಪುನರ್ಜನ್ಮ ಎನ್ನುವಂಥದ್ದು ನಾವು ಪಡೆದುಕೊಳ್ಳಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು ಮತ್ತು ಆತನ ಜೊತೆಗೆ ನಾವು ಮರಣವನ್ನು
ಅನುಭವಿಸಬೇಕು. ಆತನ ಜೊತೆಗೆ ನಾವು ಎದ್ದು ಹೊಸಬರಾಗಿ ಜೀವನವನ್ನು ಮಾಡಬೇಕು ಎನ್ನುವಂಥದ್ದು ನೂತನ ಜೀವಿತ. ಅದಾದಮೇಲೆ ನಾವು ಹೊಸ ಜೀವನವನ್ನು ಜೀವಿಸಬೇಕು ಅಥವಾ ನೂತನ ಸ್ವಭಾವ ನಮ್ಮಲ್ಲಿ ಬರಬೇಕು. ನೂತನ ಸ್ವಭಾವವು ನಮ್ಮಲ್ಲಿ ಬರಬೇಕಾದರೆ ಅದು ನಾವು ಏನು ಮಾಡಬೇಕು ಎನ್ನುವಂಥದ್ದು ಎಫೆಸ 4ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀವು ಹಿಂದಿನ ಕಾಲದಲ್ಲಿ ಹಿಂದಿನ ನಡತೆಯನ್ನು ಅನುಸರಿಸದೆ, ಹಿಂದಿನ ನಡತೆ ಯಾವುದು? ಪೂರ್ವ ಸ್ವಭಾವ ಎನ್ನುವಂಥದ್ದು. ಪೂರ್ವ ಸ್ವಭಾವವನ್ನು ನಾವು ತೆಗೆದುಹಾಕಿ ಬಿಡಬೇಕು. ಅದು ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವದಲ್ಲಿ ನಾವು ಜೀವಿಸುವುದಾದರೆ ಅದು ಹೊಸದಾಗಿ ಹುಟ್ಟುವುದು ಎಂದು ಅರ್ಥ. ಪೂರ್ವ ಸ್ವಭಾವ ಅದು ಎಂಥ ಜೀವಿತವಾಗಿತ್ತು? ಮೋಸಕರವಾದ ಜೀವಿತವಾಗಿತ್ತು. ದುರಾಸೆಗಳಿಂದ ಕೆಟ್ಟು ಹೋಗುವಂಥ ಜೀವಿತ ನಮ್ಮದಾಗಿತ್ತು. ಆದರೆ ನಾವು ಹಳೆಯ ಸ್ವಭಾವವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದು ಎಂದರೆ ಆ ಸ್ವಭಾವ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದು ಎಂದರೆ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಯಾವುದು? ನೂತನ ಸ್ವಭಾವ, ನೂತನ ಜೀವಿತ ಏನು ಮಾಡಲ್ಪಟ್ಟಿದೆ ಅಂತೆ? ನೀತಿಯುಳ್ಳದ್ದಾಗಿದೆ. ನೀತಿ, ನ್ಯಾಯ, ಪ್ರೀತಿ, ಸತ್ಯತೆ, ಶುದ್ಧತೆ ಇವೆಲ್ಲವುಗಳು ಹೊಸ ಸ್ವಭಾವಕ್ಕೆ ಸೇರಿದವುಗಳಾಗಿವೆ. ಅದರಲ್ಲಿ ನಾವು ನಡೆಯುವವರಾಗಿರಬೇಕು. ಮತ್ತು ಇನ್ನೊಂದು ಏನದಂತಂದರೆ ಅಲ್ಲಿ ಏನಂತಂದರೆ ಹೊಸದಾಗಿ ಹುಟ್ಟುವುದಂತಂದರೆ ದೇವರ ಭಯ ಕೂಡ ನಮ್ಮಲ್ಲಿ ಬರುವುದಾಗಿದೆ. ದೇವರ ಭಯ ನಮ್ಮಲ್ಲಿ ಇರುವುದಾದರೆ ಪಾಪವು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ಭಯ ನಮ್ಮಲ್ಲಿರುವಾಗ, ದೇವರ ಆಶೀರ್ವಾದ ನಮ್ಮಲ್ಲಿರುವಾಗ, ದೇವರ ಸ್ವಭಾವ ನಮ್ಮಲ್ಲಿರುವಾಗ ಮತ್ತು ನೀತಿಯುಳ್ಳ ಜೀವಿತ ನಮ್ಮಲ್ಲಿರುವಾಗ ನಾವು ಹೊಸದಾಗಿ ಹುಟ್ಟಿದ್ದಕ್ಕೆ ಸಮಾನವಾಗಿರುತ್ತೇವೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ನಂಬಿ ಆತನಲ್ಲಿ ನಾವು ಹೊಸ ಜೀವಿತವನ್ನು ಜೀವಿಸಬೇಕಾದರೆ ನಾವು ನಮ್ಮ ಪಾಪಗಳನ್ನು ಆತನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನೂತನ ಸ್ವಭಾವವುಳ್ಳವರಾಗಿ ಆತನು ಬರೋಣದವರೆಗೆ ನಾವು ನಮ್ಮ ಜೀವಿತಗಳನ್ನು ಶುದ್ಧವಾಗಿ ಸಿದ್ಧವಾಗಿ ಇಟ್ಟುಕೊಳ್ಳೋಣ ಎಂದು ಹೇಳುತ್ತಾ ಮತ್ತೊಂದಾವರ್ತಿ ನೂತನ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಕೋರುತ್ತೇನೆ. ಆಮೇನ್.